ಅಣ್ಣ ನಿಮ್ಮ ಪರಿಚಯ ಮಾಡಿಕೊಡ್ರಿ. ನಮ್ದು ಇಲ್ಲಿ ಹೇಮಂಗೌಡ್ರು ಅಂತ, ಹಾಂ ನಮ್ಮೂರು ಬಿತ್ತಳ್ಳಿ. ಹಾಂ ಬಿಸ್ನಳ್ಳಿ ಗೌಡ್ರು ಹುಲಿ ಹೋರಿ ಮಾಲೀಕರು. ಹಾಂ, ಹೋರಿ ಎಷ್ಟು ವರ್ಷ ಆಗಿತ್ತು ಅಣ್ಣ ನೀವು ತಂದು? ನಾವು ತಂದು 5 ವರ್ಷ ಆಯ್ತಣ್ಣ ಈ ವರ್ಷಕ್ಕೆ. 5 ವರ್ಷ ಆಗಿತ್ತು. ಹಾಂ, 5 ವರ್ಷದಲ್ಲಿ ಎಷ್ಟು ಹಬ್ಬಗಳನ್ನು ಮಾಡಿದ್ರಿ ಮತ್ತೆ ಯಾವ ಥರ ಇತ್ತು ಹೋರಿ ನಿಮ್ಮ ಜೊತೆಗೆ ಅದು ಅಂತ? 5 ವರ್ಷದಿಂದ ಅಣ್ಣ, 5 ವರ್ಷದಿಂದ ಈಗ ಸುಮಾರು ಭಾಳ ಹಬ್ಬ ಮಾಡಿವಣ್ಣ. ಹಾಂ ಭಾಳ ಅಂದರೆ ಒಂದು 30-32 ಹಬ್ಬ ಆಗಿರ್ಬೋದು. ಹಾಂ ಇನ್ನೂ ಹೆಚ್ಚಿನ ಆಗಿರ್ಬೋದು, ನಮ್ಮ ಲೆಕ್ಕಕ್ಕೆ ಅಷ್ಟು ಇರೋದು. ಹಾಂ ಅಲ್ಲ, ಹೋರಿ ತಂದ ಮ್ಯಾಗ ನಿಮಗೆ ಉತ್ತಮವಾದಂಥ ಬಹುಮಾನ ಯಾವ ಥರ ತಂದು ಕೊಟ್ಟೈತಿ ಅಂತ? ಅಣ್ಣ ಭಾಳ ಹತ್ರ ಬಹುಮಾನ ಇದು ಮಾಡೀವಿ, ಆದರೆ ಇಲ್ಲಿ ಆಸಿಲ್ಲ ಊರಿನ. ಒಂದು ಹುಲಿಗುಪ್ಪ ಒಂದು ಹಳ್ಳಿ ಬೈಲೊಂದು ಚೆನ್ನಾಗಿ ಕೊಟ್ಟಾರ ಬಹುಮಾನ ಊರಿ ನೋಡಿ. ಹಾಂ ಅಷ್ಟೇ, ಮತ್ತೆ ಇಲ್ಲಿ ನಮ್ಮ ಊರಿ ಲೆಕ್ಕಕ್ಕೆ ಬಹುಮಾನ ಎಲ್ಲಿ ಇದು ಮಾಡಿಲ್ಲ. ಹಾಂ ಅವರು ನಿಮ್ಮ ತಂದೆ ಬಹುಮಾನ ರಾಶಿಯಲ್ಲಿ ಹಾಕಿಲ್ಲ ಊರಿನ, ಹಾಂ ಉಳ್ಳ ರಾಶಿಗೆ ಅಷ್ಟೇ ಹಾಕಿವಿ. ಹಾಂ ಅಲ್ಲ, ನಿಮ್ಮ ತಂದೆಯವರು ಯಾರೋ ಒಬ್ರು ಒಂದು ವಿಡಿಯೋದಲ್ಲಿ ಭಾವುಕರಾಗಿ ಮಾತಾಡ್ತಾ ಇದ್ರು, ಹೋರಿ ಕುರಿತಾಗಿ ಒಂದಷ್ಟು ವಿಚಾರ ಮಾತಾಡ್ತಾ ಇದ್ರು. ಹಾಂ ಅಣ್ಣ, ಅವರು ಮತ್ತು ಹೋರಿ ನಡುವೆ ಯಾವ ಥರ ಸಂಬಂಧ ಇರ್ತದೆ, ಡೈಲಿ ಯಾವ ಥರ ರೊಟೀನ್ ಇರ್ತದೆ ಅಂತ? ಅವ್ರದ್ದು ಅಂದ್ರೆ ಅಣ್ಣ ಅಪ್ಪ ಅಮ್ಮನ ಸಂಬಂಧ ಇದ್ದಂಗೆ ಐತಣ್ಣ ಅವ್ರ ಜೊತೆ ಅವ್ರದ್ದು. ಹಾಂ ಹಾಂ, ಅವ್ರಿಗೆ ಏನು ಕಡಿಮೆ ಆದ್ರು ಅವ್ರಿಗೆ ಏನು ಕಡಿಮೆ ಮಾಡಿಲ್ಲ. ಹಾಂ ಹಂಗೆ ಅಂದ್ರೆ ನೀವು ಈಗ ಫಸ್ಟ್ ಟೈಮ್ ಹೋರಿ ಕಟ್ತಾ ಇರೋದು, ಈ ಹೋರಿಗಿಂತ ಸಾಕಷ್ಟು ಹೋರಿ ಕಟ್ತಾ ಇದ್ರೆ? ಭಾಳ ಹೋರಿ ಆಗ್ಯಾವಣ್ಣ ನಮ್ಮ ಹತ್ರ ಇರೋದು. ಇನ್ನು ಸುಮಾರು ಒಂದು 30-44ನೇ ಹೋರಿ ಇರ್ಬೋದು. ಹೇಳ್ತಲ್ಲ ನಮ್ಮ ಮಾವ ಅವರು, ಹಾಂ ಅವತ್ತು ಹೇಳಿದ್ರು ಯೂಟ್ಯೂಬ್ನಾಗ. ಅದೇ ನಮಗೆ ಪಿ ಹೋರಿ ಅಂತ ಸಿಕ್ಕಿದ್ದಿದೆ. ಅಂದ್ರೆ ಪಿ ಹೋರಿ ಕಟ್ಟಿರೋದು ಇದೇ ಫಸ್ಟ್ ಟೈಮ್? ಹಾಂ, ಪಿ ಹೋರಿ ಅಂದರೆ ಇದೆ ಫಸ್ಟ್ ನಮ್ಮ ಮನೇಲಿ. ಈ ಹೋರಿ ಮೊದಲು ನೀವು ತರಕ್ಕಿಂತ ಮುಂಚೆ ಎಲ್ಲಿತ್ತು ಇದು? ಇದು ನಾವು ಗಂಗಾವತಿಲಿ ಎಲ್ಲಿ ಎತ್ತಿದ್ದಿಲ್ಲ ಅಣ್ಣ, ಇದು ಗಂಗಾವತಿಲಿ ಇತ್ತು, ಹಂಗೆ ಕಡಲ್ ಮೇಯ್ತಾ ಇತ್ತು. ಹಾಂ ನಾವು ತಂದೆ, ನಾವು ರೆಡಿ ಮಾಡಿದ್ದು, ಬಕ್ಕದಾಗ ಹಬ್ಬ ಮಾಡಿದ್ವಿ. ಅಂದ್ರೆ ಫಸ್ಟ್ ಟೈಮ್ ನೀವೇ ಹಬ್ಬಕ್ಕೆ ರೆಡಿ ಮಾಡಿರೋ ಹೋರಿ ಇದು? ನಾವೇ ರೆಡಿ ಮಾಡಿದ್ದು. ಹಾಂ, ಈಗ ಡೈಲಿ ಇದನ್ನ ನಿರ್ವಹಣೆ ನೀವು ಮಾಡ್ತೀರಾ ಅಥವಾ ನಿಮ್ಮ ಕುಟುಂಬದಲ್ಲಿ ಬೇರೆ ಯಾರಾದರೂ ಮಾಡ್ತಿರ್ತಾರೆ? ನಾವೇ ಮಾಡೋದಣ್ಣ. ಹಾಂ, ಈಗ ನೀವು ಮನೇಲಿ ಯಾವ ಥರ ಇರ್ತೈತಿ, ಅಖಾಡದಲ್ಲಿ ಯಾವ ಥರ ಇರ್ತೈತಿ ಅಂತ ಹೋರಿ ಸ್ವಭಾವ? ಮನೇಲಿ ಅಖಾಡದಲ್ಲಿ ಅಂದ್ರೆ ಅಣ್ಣ, ಮನೇಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಖಾಡದಲ್ಲಿ. ಮನೇಲಿ ಹೊರಗೆ ಅಂದ್ರೆ ಅಣ್ಣ, ಮನೇಲಿ ಹೆಂಗಿರುತ್ತೆ ಹಂಗೆ ಇರುತ್ತೆ ಅಣ್ಣ ಅಖಾಡದಾಗೆ. ನಾವು ಬಿಡೋ ಮಟ್ಟ ಏನು ಮಾಡಲ್ಲ ಅದು. ನಾವು ಬಿಟ್ಟ ಮೇಲೆ ಹಬ್ಬ ತೋರ್ಸೋದು. ಅಲ್ಲಿವರೆಗೂ ಹೆಂಗಿರುತ್ತೆ ಮಗು ಇದ್ದಂಗೆ ಇರುತ್ತಣ್ಣ. ಪಾಳ್ಯದಾಗಲಿ ಇಲ್ಲಿ ಮನೆ ಆಗಲಿ, ಮನ್ಯಾಗ ಎಲ್ಲರ ಕೈಗೆ ಹೊಂದ್ಕೊಂತತಿ, ಎಲ್ಲ ಇದು ಮಾಡ್ತತಿ. ಈಗ ನೀವು ಪೀಟಿಗೆ ನಡೀತಿದ್ದ ಅಂತ ಯಾವ ಥರ ಅಂದಾಜು ಮಾಡಿದ್ರಿ ಮತ್ತೆ ಯಾವ ಥರ ತರಬೇತಿ ಕೊಡೋಕೆ ಶುರು ಮಾಡಿದ್ರಿ? ಯಾಕಂದ್ರೆ ಮೊದಲು ನೀವೇ ಫಸ್ಟ್ ಟೈಮ್ ಅದನ್ನ ತಯಾರಿ ಮಾಡಿದ್ದು ಪಿಪಿಗೆ ಅಂತ ಹೇಳ್ತಾ ಇದ್ದೀರಿ. ಹಾಂ ಅಣ್ಣ, ಮೊದಲು ಯಾವ ಥರ ಅದನ್ನ ಗೆಸ್ ಮಾಡಿದ್ರಿ ಇದು ಪಿಪಿ ನಡೀತೈತಿ ಇಲ್ಲ ಅಂತ? ಪಿ ಅಂದ್ರೆ ಅಣ್ಣ ಹಬ್ಬಕ್ಕೆ ಹಾಕಿದ್ವಿ ನಾವು, ರಾಣೆಬೆನ್ನೂರು ಹಬ್ಬಕ್ಕೆ ಹಾಕಿದ್ವಿ ಫಸ್ಟ್ ಟೈಮು. ಹಾಂ, ರಾಣೆಬೆನ್ನೂರು ಹಬ್ಬದಾಗ 11 ರೌಂಡ್ ಬಿಟ್ಟಿದ್ವಿ ಹೋರಿನ. ಹಾಂ 11 ರೌಂಡ್ ಹೋದ್ರು ಹೋರಿ ಎಲ್ಲಿ ಆಕ್ಷನ್ ಇರಲಿಲ್ಲ, ಏನು ಮಾಡಲಿಲ್ಲ. ಹಂಗೆ ಸ್ಪೀಡ್ ಹೆಂಗೆ ಹೋಗುತ್ತೆ ಹಂಗೆ ಗುಯ್ ಅಂತ ಹಂಗೆ ಹೋಗೋದು ಹೊರಗೆ. ಹಾಂ, ಅಲ್ಲಿಂದ ಸೀದಾ ನಾವು ನೋಡೋಣ ಅಂತ ಮನೇಲಿ ಹಂಗೆ ಹಳೇದು ಒಂದು ಸೆಟ್ ಇತ್ತು, ಹಂಗೆ ಬೇರೆ ಇಸ್ಕೊಂಡು ಹಂಗೆ ಹಾಕಿ ರೆಡಿ ಮಾಡಿದ್ವಿ. ನಮ್ಮೂರಲ್ಲಿ ಫಸ್ಟಿಗೆ ದೀಪಾವಳಿ ಹಬ್ಬಕ್ಕೆ ನಮ್ಮೂರಲ್ಲಿ ಚೇಟೆ ಇಸ್ಬಿಟ್ವಿ, ಹೋರಿ ಕಣ್ಣಿ ಕಾಣಾಗ ಹೋಗ್ಬಿಡ್ತು ಹೊರಗೆ. ಹಂಗ ಹೊತ್ತೊಂದು ಅಲ್ಲಿಂದ ನಾವು ಪಿ ಓರ್ಬೋದು ಇದು ಹೋರಿ ಎಂದು ಅಲ್ಲಿಂದ ಸ್ಟಾರ್ಟ್ ಮಾಡಿದ್ವಿ ನಾವು ಹೋರಿ. ಮೊದಲು ಬಕ್ಕದಲ್ಲಿ ಹಬ್ಬ ಮಾಡಿತ್ತು, ಚೆನ್ನಾಗಿ ಹಬ್ಬ ಮಾಡ್ತಿತ್ತು. ಅಷ್ಟೇ ಬಕ್ಕದಲ್ಲಿ ಹಬ್ಬ ಮಾಡಿದ್ದಣ್ಣ ನಾವು. ಈಗ ಬಕ್ಕದಲ್ಲಿ ಹಬ್ಬ ಮಾಡ್ಕೊಂಡೆ, ಆಮೇಲೆ ಹೋರಿ ಹೆಂಗ್ ಹೋಗುತ್ತೆ ನೋಡ್ಕೊಂಡ್ವಿ. ಸ್ಪೀಡ್ ಹೋಯ್ತು ನೋಡಂತೇಳಿ ನಾವು ಎಷ್ಟನ ಹೆಂಗ್ ಹೋದ್ರು ಹೋಲಿ ಹಿಡಿದ್ರಿ ಅಂತ ಬಿಟ್ವಿ. ಅದು ಪಿ ಹೊತ್ಕೊಂಡು ಹಂಗೆ ಹೋಗಕ್ಕೆ ಸ್ಟಾರ್ಟ್ ಮಾಡೇ ಬಿಡ್ತು. ಇದು ಲಾಸ್ಟಿಗೆ ಹಬ್ಬದಿಂದ ಅಖಾಡದಿಂದ ಹೊರಗೆ ಹೋದ ನಂತರ ಸಿಗ್ತೈತೆ ಅಥವಾ ಏನಾದ್ರು ಅಲ್ಲಿ ಸಮಸ್ಯೆ ಮಾಡ್ತದೆ? ಅಣ್ಣ ಫಸ್ಟಿಗೆ 1 ವರ್ಷ 2 ವರ್ಷ ಹಂದಿ ಬಿಲಿಯಾಗಿ ಹಿಡಿದೀವಿ ಅಣ್ಣ ಹೋರಿ. ಯಾವ ಕಾರಣಕ್ಕೂ ಸಿಗ್ತಿದ್ದಿಲ್ಲ. ಹೋಗೋ ಸ್ಪೀಡೇ ಹಂಗೆ ಹೆಂಗ್ ವಾಸಿ ಒಳಗಿರುತ್ತೆ ಅದೇ ಸ್ಪೀಡ್ ಹೆಂಗೆ ಹೋಗ್ಬಿಡೋದು ಹೊರಗೆ. ಕಣ್ಣಿ ಕಾಣಂಗೆ ಹೋಗ್ಬಿಡೋಣ. ಕೊಡಂಬಿ ಹಬ್ಬಕ್ಕೆ ಹಾಕಿದ್ವಿ. ಕೊಡಂಬಿ ಹಬ್ಬಕ್ಕೆ ಹಾಕಿದ್ರಣ ನೈಟ್ 3 ರೌಂಡ್ ಪಾಸ್ ಆಗೈತಿ. ಹೋಗಿ ಕೊಡಂಬಿ ಹಬ್ಬ ಗಿಡಕ್ಕೆ ಹೋಗಿ ಹೋರಿ ಬಿತ್ತು. ಗಿಡಕ್ಕೆ ಹೋಗಿ ಹೋರಿ ಬಿದ್ದದ್ದು ಬೆಳಗ್ಗೆ ಮುಂಜಾನೆ 4-5 ಗಂಟೆ ಸುಮಾರು ಸಿಕ್ಕಿದೆ ಅಣ್ಣ ಹೋರಿ. ಅದು ಇನ್ನು ಅದ್ರ ಜೊತೆಗೆ ಇನ್ನೊಂದು ಹೋರಿ ಇರುತ್ತೆ, ಅದು ಅಂದ್ರೆ ಇದು ಭಾರಿ ಕ್ಲೋಸ್ ಹೋರಿ. ಆ ಹೋರಿ ಇದು ಸದ್ದು ಒಂದೀಟು ಇದು ಕೇಳಿಸ್ಕೊಂಡೆ ಹಂಗೆ ಬರುತ್ತೆ ನೋಡೋಣ ಎಲ್ಲಿದ್ರು. ಅಂದ್ರೆ ಅದ್ರ ಜೊತೆಗೆ ಒಂದು ಹೋರಿ ಐತಿ? ಹಾಂ, ಅದ್ರ ಜೊತೆಗೆ ಒಂದು ಹೋರಿ ಐತಣ್ಣ. ಅಂದ್ರೆ ಅದು ಸಣ್ಣದು. ಅದು ಫಸ್ಟಿಗೆ ಹಬ್ಬ ಮಾಡೋದು ನಾವು ಅದ್ರಾಗೆ ಗೂಳಿ ಅಂತ ಇರ್ತದ, ಗೌಡ್ರ ಗೂಳಿ ಅಂತ ಇತ್ತು, ಅದ್ರಾಗೆ ಹಬ್ಬ ಮಾಡ್ತಿದ್ವಿ. ಅದು ಹಬ್ಬ ಮಾಡೋದಕ್ಕೆ ಅದು ಬಕ್ಕದ್ದು ಇದ್ರದ್ದಲ್ಲ, ಅದು ಜೋಡಿನ ಕಟ್ತೀವಿ. ಮನೇಲಾದ್ರೂ ಹೊತ್ತು ಎಲ್ಲಿ ಹೋದ್ರು ಅಷ್ಟೇ ಜೋಡಿನ ಇರೋದು ಅವೆರಡು. ಈಗ ಹೋರಿ ಗಿಡಕ್ಕೆ ಹೋಗಿತ್ತು ಅಂತ ಹೇಳ್ತಾ ಇದ್ರಿ, ಗಿಡಕ್ಕೆ ಹೋದ ಸಂದರ್ಭದಲ್ಲಿ ಅದೇನಾದ್ರು ಪಿಪಿಯಾಗ ಹೋಗಿತ್ತು ಅಥವಾ ಬಕ್ಕ ಗೊಡ್ನೆ ಹೋಗಿತ್ತ? ಪಿ ಚೆಟ್ಟು ಸಮೇತನ ಹೋಗಿತ್ತಣ್ಣ ಹೊರಗೆ ಹೋರಿ. ಪಿ ನಾವು ಬೇರೆ ರಂಗಣ ಈಗ ಕೋಲು ಬೆತ್ತ ಇದು ಎಲ್ಲ ಹಾಕ್ತಾರಣ್ಣ, ಆ ಥರ ನಮ್ಮ ಪಿಪಿಗೋಲಿಲ್ಲ ಅವರಿಗೆ. ಅದು ಪಿಪಿಗೋಲ್ ಹೊತ್ಕೊಂಡ್ರೆ ಆ ಪಿಪಿಗೋಲ್ನ ಹಬ್ಬನ ಮಾಡಲ್ಲ ಅವರಿ ನಮ್ದು. ನಮ್ದು ಏನಾಯ್ತು ಸ್ಟೀಲಿಂದ ಅಣ್ಣ ಪೈಪು, ಸ್ಟೀಲಿನ ಪೈಪ್ ಹಾಕ್ತಿವಿ ಪೆಟ್ಟಿಗೆ. ಸ್ಟೀಲಿನ ಪೈಪ್ ಹಾಕ್ತೀರಿ?
ಹಾ ಸ್ಟೀಲಿನ ಪೈಪ್ ಹಾಕ್ತಿವಿ ಹೋರಿ. ಅದು ಸ್ಟೀಲಿ ಪೈಪ್ ತಗೊಂಡ್ರೆ ಅದು ಕಳೆದಿತ್ತು. ಹಾ ಸ್ಟೀಲಿನ ಪೋಲ್ ಸಮೇತನ ಹೋಗಿತ್ತಣ್ಣ ಅದು ಹೋರಿ. ಹಾ 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 ಆಮೇಲೆ ಈ ಹೋರಿದು ಕೊಳ್ಳ ಒಂದು ಗಗ್ರಿ ಐತಣ್ಣ, ಆ ಗಗ್ರಿ ಸೌಂಡ್ ಕೇಳಿ ಕೇಳಿ ಹೋರಿ ಹೊರ ಬಂತಣ್ಣ ಅದು. ಹಾ 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 ಅಂದ್ರೆ ಜೊತೆ ಎತ್ತಿನ ಕರ್ಕೊಂಡು ತಗೊಂಡು ಹೋಗಿದ್ದೀರಾ ಇಲ್ಲಿಗೆ? ಹಾ ಅದನ್ನ ಈಗೆಲ್ಲ ರೂಢ ಮಾಡಿ ಚೆನ್ನಾಗಿ ಈಗೆಲ್ಲ ಸಿಗ್ತಾ ಇತ್ತು ಇದ್ರಗಡೆ? ಈಗೆಲ್ಲ ರೋಡಣ್ಣ, ಈಗೆಲ್ಲ ಒಂದು 4 ಹಬ್ಬ ಆಯ್ತಣ್ಣ. ನಮ್ ಬರೀ ಗಾಡಿ ಹತ್ರ ಕಟ್ಟಿರ್ತೀವಿ, ಹಿಂಗೆ ಹಚ್ಚಿ ದಾಟತ್ನಾಗ ಸೀದಾ ಗಾಡಿ ಕಾಣ್ಬೇಕಣ್ಣ ಎತ್ತಿಗೆ. ಹಾ ಆ ಥರ ಹಿಂಗೆ ಹಂಗೆ ಹಚ್ಚಿ ದಾಟದ್ನೇ ಅದು ಕಾಣ್ಬೇಕಲ್ಲ, ಒಂದು ಅರ್ಧ ಕಿಲೋ 1 ಕಿಲೋಮೀಟರ್ ದೂರ ನಿಲ್ಲಿಸ್ತೀವಿ ಗಾಡಿನ, ಎಲ್ಲ ಹಚ್ಚಿಂದ ಹೊರಗೆ ಗಾಡಿ ನಿಲ್ಲಿಸ್ತೀವಲ್ಲ, ಹ್ಮ್ ಅಲ್ಲಿ ನಿಲ್ಲಿಸ್ತೀವಿ. ಅಲ್ಲಿ ಸೀದಾ ಗಾಡಿ ಕಾಣತ್ತೆ, ಹಂಗೆ ಸೀದಾ ಹೋಗಿ ಹೊರಿ ಹತ್ರ ನಿಲ್ಸೋಣ ಈಗಂತ್ರು. ಹ್ಮ್ ಈಗ ಹೋರಿ ನಿಮ್ಮ ಮನೆಗೆ ಬಂದ್ಮ್ಯಾಗ ಯಾವ ಥರ ಅನುಕೂಲ ಆಗೈತಿ ಮತ್ತೆ ಅದರಿಂದ ಏನು ಖುಷಿ ಅನ್ನಿಸ್ತು ನಿಮಗೆ? ಅದರಿಂದ ಅಣ್ಣ ಒಂದು ದುಡ್ಡು ಅನ್ನ ತಿನ್ನಮತ್ತೀವಿ. ಈಗ ಆ ಹೋರಿ ಇದ್ದಾಗಿಂದ ನಮ್ಮ ಮನೆಗೂ ಸಂತೋಷ ಆಗೈತಿ, ಎಲ್ಲ ಆಗೈತೆ ಅಣ್ಣ. ಅದರಿಂದ 4 ಜನ ಪರಿಚಯ ಆಗ್ಯಾರ, ಎಲ್ಲ ಖುಷಿ. ಆ ಊರಿನ ಇನ್ನೂ ಅದನ್ನ ಇದು ಮಾಡ್ತಾರೆ, ಆ ಊರಿಂದ ಭಾಳ ಅಂದ್ರೆ ಭಾಳ ನಮ್ಗೆ ಇದು ಆಗೈತೆ ಅಣ್ಣ ಈ ಲಾಸ್ಟ್ ಹೋರಿ ಬಂದಾಗಿಂದ. ಟೈಮ್ ಒಬ್ರು ನಿಮ್ಮ ತಂದೆ ಆಗ್ಬೇಕು ಅಥವಾ ಏನು ಮಾವರ ಆಗ್ಬೇಕು ಅವ್ರು ಇಂಟರ್ವ್ಯೂ ಕೊಟ್ಟಿದ್ರಲ್ಲ ಒಬ್ರು? ಮಾವರ ಬೇಕಣ್ಣ. ಅವ್ರು ಇಂಟರ್ವ್ಯೂ ಕೊಟ್ಟ ಸಂದರ್ಭದಲ್ಲಿ ಅದನ್ನ ಕೇಳಿದಾಗ ಒಂದಷ್ಟು ಜನಕ್ಕೆ ಭಾಳ ಬೇಸರ ಆಯ್ತು. ಹೋರಿ ಮಾಲೀಕರಿಗೆ ಇಷ್ಟೆಲ್ಲ ಸಮಸ್ಯೆ ಇರುತ್ತೆ ಅನ್ನೋದು. ಅದು ನಿಮ್ದು ಮಾತ್ರ ಅಲ್ಲ, ಸಾಕಷ್ಟು ಹೋರಿ ಮಾಲೀಕರಿಗೆ ಅದೇ ಥರ ಸಮಸ್ಯೆ ಐತಿ. ಹಾಂ ಅದನ್ನ ಹೋರಿ ಆಯೋಜಕರು ಅರ್ಥ ಮಾಡ್ಕೊಂಡು ಒಂದಷ್ಟು ಪ್ರೈಸ್ಗಳು ಈ ಬಹುಮಾನ ಕೊಡೋ ವಿಚಾರದಲ್ಲಿ ಮತ್ತೆ ನಂಬರಿಗೆ ತಗೊಳ್ತಕ್ಕಂಥ ಫೀಸ್ನಲ್ಲಿ ಏನಾದ್ರು ಕಡಿಮೆ ಮಾಡ್ಬೇಕು ಅಂತ ಹೇಳಕ್ ಇಷ್ಟಪಡ್ತೀರಾ? ಅದ್ರ ಬಗ್ಗೆ ಅಣ್ಣ ನಮಗೆ ಅಣ್ಣ ಹೋರಿ ನೋಡ್ಬೇಕು, ಹೋರಿ ತಾಕತ್ತು ಹೋರಿ ಇದು ನಮಗೆ ಆ ಹೋರಿ ತಕ್ಕಂತೆ ಅಣ್ಣ ಬಹುಮಾನ ಕೊಟ್ರೆ ನಮ್ಗೆ ಏನು ಬೇಜಾರಾಗಣ. ನಮ್ದಾಗಲಿ ಬೇರೆಯವ್ರಾಗಲಿ ಭಾಳ ಜನದ ಹೋರಿಗಳು ಇಲ್ಲ ಅಂತಲ್ಲ, ಆಕ್ಚುಲಿ ಹೋರಿ ಹೆಂಗ್ ಮಾಡ್ತೈತಿ ಏನು ತಾನ ಇದು ನೋಡಿ ಹೋರಿ ಬಹುಮಾನ ಕೊಟ್ರೆ ಖುಷಿ ಅಣ್ಣ. ಮೊನ್ನೆ ಅಣ್ಣ ನಾವು ಇದ್ರ ಹಬ್ಬಕ್ಕೆ ಹಾಕಿದ್ವಿ ಅಣ್ಣ, ಇಲ್ಲೇ ಮೊನ್ನೆ ಇದ್ರ ಹಬ್ಬ ಆಯ್ತಲ್ಲ ಅಣ್ಣ, ಇಲ್ಲೇ ದನಗನಹಳ್ಳಿ ಹಬ್ಬ. ಆ ಹಬ್ಬದಾಗ ಇವತ್ತಿಗೆ ಬಹುಮಾನ ಕೊಡಕ್ಕೆ ಇದು ಇಲ್ಲ ಅಣ್ಣ ಯಾರು. ಕಣ್ಣಿ ಹೋರಿ ಮಣ್ಣುಗಿ ಹೋರಿ ಹಿಡ್ದಾರಣ್ಣ. ಹೋರಿ ಹಿಡಿದ್ರು ಅಣ್ಣ, ಅತಿಗೆ ಬಂದ್ರೆ ಅಷ್ಟೇ, ಏನು ಹೋರಿ ಕೊಬ್ಬರಿ ಬಿಚ್ಚಿಲ್ಲ ಏನಿಲ್ಲ, ಕೊಳ್ಳ ಹಂಗೆ ಐತಿ, ಎಲ್ಲ ಕಮಿಟಿ ತೋರಿಸಿದ್ವಿ, ಏನು ಫೋನ್ ಮಾಡಿದ್ವಿ, ಇವತ್ತಿಗೆ ಫೋನ್ ಎತ್ತಕ್ಕೆ ಇಲ್ಲ ಅಣ್ಣ, ಏನಿಲ್ಲ. ಹೋರಿ ಕಣ್ಣಿ ಮಣ್ಣುಗಿ ಅಣ್ಣ, 2 ದಿನ ಹಾಸ್ಪಿಟ್ಲಿಗೆ ತೋರಿಸಿವಣ್ಣ ಎತ್ತನ. ಈ ವಿಷಯ ಅಲ್ಲ, ಇದನ್ನ ಪ್ರಸಾರ ಮಾಡ್ಬೋದಾ ದನಗನಹಳ್ಳಿ ಹಬ್ಬದ ಸಮಸ್ಯೆನ? ಹಾ ಮಾಡ್ರಿ ಅಣ್ಣ, ಅದಕ್ಕೇನು ತೊಂದರೆ ಇಲ್ಲ. ನಾವು ಇವತ್ತಿಗೆ ಬಹುಮಾನ ಫೋನ್ ಮಾಡಿ ಫೋನ್ ಎತ್ತಲ್ಲ, ಹೇಳಿದ್ರೆ ಲೀಸ್ಟ್ ಕಳಿಸಿರೋಣ, ಲೀಸ್ಟೇ ನಮ್ಮ ಹೋರಿನೂ ಇಲ್ಲ ಅಣ್ಣ. ಅದೇ ನಮಗೆ ಭಾರಿ ಬೇಜಾರು. 2 ದಿನ ಹೋರಿ ಅಣ್ಣ ಕಣ್ ತೆಗೆದಿಲ್ಲ, 2 ದಿನ ಹಾಸ್ಪಿಟ್ಲಿಗೆ ತೋರಿಸೋಣ ಹೋರಿನ, ಇನ್ನೂ ಒಟ್ಟು ಉರಿತಿದ್ರು ಕಣ್ಣಾಗೆ ಹಂಗೆ ಇದಾಗಿತ್ತು ಅಣ್ಣ, ಕಣ್ಣಿಂದ ಇದನ್ನ ಹೋಗಿತ್ತು ಅಂತ ನಮಗೆ ಬೇಜಾರಾಗಿತ್ತು. 2 ದಿನ ಹಾಸ್ಪಿಟ್ಲಿಗೆ ತೋರಿಸಿ ಹೋರಿ ಆರಾಮ ಮಾಡಿದ್ವಿ ಅಣ್ಣ. ಅಲ್ಲ ಇಂಥವ್ರಿಗೆಲ್ಲ ಏನ್ ಹೇಳಕ್ ಇಷ್ಟಪಡ್ತೀರಾ? ಯಾಕಂದ್ರೆ ನಿಮ್ಗೆ ಇದು ಇಂಥ ಸಮಸ್ಯೆ ಕೇವಲ ಗೌಡ ಹೋರಿ ಮಾಲೀಕರು ಮಾತ್ರ ಅನುಭವಿಸ್ತಾ ಇಲ್ಲ, ಸಾಕಷ್ಟು ಜನ ಅನುಭವಿಸ್ತಾ ಇದಾರೆ. ಹಾ ಅಣ್ಣ ಇಡೀಲಿ ನಮ್ಗೆ ಬೇಜಾರಿಲ್ಲ. ಅವತ್ತೇ ಅಲ್ಲಿ ಇದು ಮಾಡಿದ್ರೆ ಎಲ್ಲ ನೋಡಿದ್ವಿ ಅಣ್ಣ, ಎಲ್ಲ ಹೇಳಿದ್ವಿ. ನೇಜಿಂದ ಹೇಳಿ ನಮ್ಗೆ ಬೇಜಾರಿಲ್ಲ. ಈ ತರ ಕಣ್ಣಿ ಮಣ್ಣು ಉಗೋದು ಈ ತರ ಮಾಡಿ ನಮ್ಗೆ ಭಾರಿ ಬೇಜಾರು ಅನಿಸ್ತದಣ್ಣ. ನಿಯತ್ತಿಂದ ಹಿಡಿದ್ರೆ ಹೋರಿ ತಾಕತ್ತು ಹಿಡಿಯೋ ತಾಕತ್ತು ಇರ್ತೈತಿ ಅಂತ ಹೇಳ್ತೀರಿ? ಹಾ ಅಣ್ಣ ಅದೇ ಹೇಳೋದು ನಾವು. ಮೋಸ ಮಾಡಿ ಹಿಡಿದ್ರೆ ಈ ಮೊನ್ನೆಗೆ ಯಾವ್ದೋ ಒಂದು ಹೋರಿ ಚೆಟ್ ಹೊಡೆದು ಹಿಡಿದ್ರು, ಯಾವ್ದೋ ಒಂದು ನೋಡಿದ್ ನಾವು ಸರಿಯಾಗಿ ನೋಡಿ ಹೇಳಿಲ್ಲ ಅದು. ಅದೇ ಅಣ್ಣ ನಮ್ದು ಅವತ್ತೇ ಅಣ್ಣ, ನಮ್ದು ಚೆನ್ನಾಗಿ ಹೇಳ್ಬೇಕಾಗಿದ್ದು ಅಣ್ಣ, ನಾವು ಹೋರಿ ಬಹುಮಾನ ಇದು ಮಾಡಲಿಲ್ಲ. ನಮ್ದು ದಡ್ಪಿ ಹೊಡ್ಕೊಂಡು ಹೋರಿ ಬಂದತ್ತಣ್ಣ. ದಡ್ಪಿ ಹೊಡ್ಕೊಂಡು ಬಂದ್ಮೇಲೆ ಇದು ಹಾಕಿದ್ದು ನಾವು. ಹಿಡಿದ್ರಿಗೆ ಏನಿಲ್ಲ ಅಣ್ಣ, ಹೇಳಿದ್ವಿ ನಾವು ಹೋಗಿ ಇದು ಮಾಡಿ ಅಣ್ಣ, ನಾನು ಹೋರಿ ಹಿಡಿದಕ್ಕೆ ಇವತ್ತಿಗೆ ಖುಷಿ ಆಯ್ತು, ನಾವು ದುಡ್ಡು ಕೊಡೋರು ಅವ್ರು ಇದು ಮಾಡಿಲ್ಲ ಅಣ್ಣ. ಆದ್ರೆ ಹಿಂಡಳಿ ದರ್ಶಿ ಅವರು ಇದ್ರಲ್ಲ, ಅವ್ರಿಗೆ ಹೇಳಿದ್ವಿ ಹಿಂಗಂತ, ನಮ್ಮ ಊರಿ ಹಿಡಿದು ನಮ್ ಇದು ಐತಿ ಅಂತ. ಅವತ್ತೇ ಅಣ್ಣ ನಮ್ಮ ಊರಿ ಇವತ್ತಿನ 4-5 ವರ್ಷ ಆತಣ್ಣ ನಾವು ಹಬ್ಬ ಮಾಡ್ಕೊಂತೀವಿ. ಇವತ್ತಿಗೆ ನಮ್ಗೆ ಕೊಬ್ಬರಿ ಬೀಜ ದಾಖಲೆನೇ ಇಲ್ಲ ನಮ್ಮ ಊರಿನ. ಈಗ ಹೇಳ್ತೀವಿ ಅಣ್ಣ, ನಮ್ಮ ಊರಿ ನಾವು ಎಲ್ಲಾರು ಹಾಕ್ತೀವಿ, ನಿಮ್ಗೆ ಬೇಕಾದ್ರೆ ಅವ್ರಿಗೆ ತಾಕತ್ತಿದ್ರೆ ಅವ್ರು ಹಿಡಿತಾಣ, ನಮ್ಮ ಊರಿಗೆ ತಾಕತ್ತಿದ್ರೆ ನಮ್ಮ ಊರಿ ದಾಟ್ಕೊಂಡೈತಿ. ಈಗ ಹೋರಿ ಹಬ್ಬದಾಗೂ ಸಾಕಷ್ಟು ಸಮಸ್ಯೆ ಐತಿ ಅಂತೀರಿ, ಆಯೋಜನೆ ಮಾಡ್ತಕ್ಕಂಥವ್ರ ಹತ್ರ ಮತ್ತೆ ಹಿಡಿತಕ್ಕಂಥವ್ರ ಹತ್ರ? ಹಾ ಅಣ್ಣ ನೇತಿಂದ ಹಿಡಿದ್ರಣ್ಣ ನಮ್ಗೆ ಎಲ್ಲಾದ್ರೂ ಖುಷಿ. ನಾನು ಹೋರಿ ನಮ್ಗೆ ಏನು ತೊಂದರೆ ಇಲ್ಲ. ಈ ತರ ಮಣ್ಣು ಗಿ ಇದು ಮಾಡಿ ದಡ್ಪಿ ಹೊಡೆದು ಹೋರಿ ಬಂದದ್ದು ಅವೆಲ್ಲ ಕಮಿಟಿಯವ್ರು ನೋಡ್ಕೋಬೇಕಣ್ಣ, ಇದು ಮಾಡ್ಬೇಕು. ಅವು ನೇತಿಂದ ಇದು ಆದ್ರೆ ನಮ್ಗೆ ಖುಷಿ. ಇಷ್ಟೆಲ್ಲ ಮಾಡ್ಕೊಂಡು ಹೋರಿಗೆ ನೋವಾಗಿರ್ತೈತಿ ಅಂತವ್ರು ಅದಕ್ಕೆ ಬಂದ್ರಣ್ಣ, ಇವ್ರಿಗೂ ಬೇಜಾರು, ಹೋರಿಗೂ ಬೇಜಾರು, ಕಮಿಟಿಯವ್ರಿಗೆ ಇದು ಅಣ್ಣ. ಅಂದ್ರೆ ಕಮಿಟಿಯವರು ಯಾರ ಹತ್ರ ಮೈಕ್ ಇರ್ತೈತೆ ಹೋರಿ ಬಿದ್ದ ಸಂದರ್ಭದಲ್ಲಿ ಮತ್ತೆ ಬೇಲಿಗೆ ಚೆಟ್ ಹೊಡೆದಂತ ಸಂದರ್ಭದಲ್ಲಿ ಹೋರಿ ಯಾವ್ದೋ ಸಮಸ್ಯೆ ಆಗಿ ಹೋಗ್ತಾ ಇತ್ತಪ್ಪ ಅಂದ್ರೆ ಆ ಸಂದರ್ಭದಲ್ಲಿ ಅದು ಮೈಕ್ ಅನೌನ್ಸ್ ಮಾಡಿ ಹೋರಿ ಹಿಡಿದಂಗೆ ಅದನ್ನ ತಡಿಬೇಕು ಅಂತ ಹೇಳ್ತೀರಿ? ಹಾ ಅದೇ ಅಣ್ಣ ನಾವು ಹೇಳೋದು. ಇಷ್ಟೊತ್ತವರೆಗೂ ನಮ್ಮ ಜೊತೆ ಮಾತಾಡಿದ ಧನ್ಯವಾದಗಳು.